ಪ್ರದರ್ಶನ ಅಂದ್ರೆ ಅದು ಕಣ್ಣಿಗೆ ಹಬ್ಬವೇ ಸರಿ. ಬಗೆ ಬಗೆಯ ಹೂಗಳು, ಕಲರ್ಫುಲ್ ಮಳಿಗೆಗಳು ಎಲ್ಲವೂ ಇಲ್ಲಿರುತ್ತೆ. ಅಲ್ಲಿ ಅರಳಿ ನಿಂತಿರುವ ಹೂಗಳು ಜನರನ್ನ ನೋಡಿ ನಾಚುತ್ತಿದೆಯೇನೋ ಅನ್ನುವ ಭಾವನೆ ಜನರಿಗೆ ಬರುತ್ತೆ. ಅಷ್ಟರ ಮಟ್ಟಿಗೆ ಪುಷ್ಪ ಪ್ರದರ್ಶನ ಕಣ್ಣಿಗೆ ಹಬ್ಬವೇ ಸರಿ. ಈ ಬಾರಿ ಸುಮಾರು 300ಕ್ಕೂ ಹೆಚ್ಚು ಮಳಿಗೆಗಳನ್ನು ಹಾಕಲು ಸ್ಥಳಾವಕಾಶ ನೀಡಲಾಗಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಮಳಿಗೆಗಳು 2016-2017ನೇ ಸಾಲಿನಲ್ಲಿ ಸರ್ಕಾರವು ಘೋಷಿಸಿದ ರೈತರ ಪರವಾದ ಹಲವಾರು ತೋಟಗಾರಿಕೆ ಯೋಜನೆಗಳ ತಾಂತ್ರಿಕತೆ, ಹೊಸ ತಳಿಗಳ ಪರಿಚಯ ಹಾಗೂ ಸಮಗ್ರ ತೋಟಗಾರಿಕೆ ಚಟುವಟಿಕೆಗಳನ್ನು ಪ್ರತಿಬಿಂಬಿಸುವ ವಿಶೇಷ ಪ್ರದರ್ಶಿಕೆಗಳ ಮಾಹಿತಿಗಳ ಮಳಿಗೆಗಳಿವೆ. ಹಾಗೆಯೇ ಜಲಸಂಪನ್ಮೂಲವನ್ನು ಕಾಪಾಡುವ ದೃಷ್ಟಿಯಿಂದ ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಬಹುದಾದ ನೀರಾವರಿ ಪದ್ಧತಿಗಳು, ಕೃಷಿ ಭಾಗ್ಯ ಮತ್ತು ಸುಜಲಾ ಯೋಜನೆಗಳ ಉಪಯುಕ್ತತೆಯ ಬಗ್ಗೆ ಮಾಹಿತಿ, ಜಲಸಂಪನ್ಮೂಲದ ವೈಜ್ಞಾನಿಕ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ. ಇನ್ನು ಪ್ರದರ್ಶನದಲ್ಲಿ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಿಗಾ ವಹಿಸಲಾಗಿದೆ. ಪೊಲೀಸ್ ಇಲಾಖೆಯ ಸಲಹೆಯಂತೆ ಪ್ರವಾಸಿಗರಿಗೆ ವಿಶೇಷ ಭದ್ರತೆ ನೀಡುವ ದೃಷ್ಟಿಯಿಂದ ಲಾಲ್ಬಾಗ್ ಗಾಜಿನ ಮನೆಯ ಪ್ರದರ್ಶನದಲ್ಲಿ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಸ್, ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ಸ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಲಾಲ್ಬಾಗ್ನ ಎಲ್ಲಾ ಪ್ರವೇಶದ್ವಾರಗಳು, ಗಾಜಿನ ಮನೆ ಹಾಗೂ ಸಸ್ಯ ತೋಟದ ಇತರೆ ಆಯ್ದ ಪ್ರಮುಖ ಪ್ರದೇಶಗಳಲ್ಲಿ ಅಳವಡಿಸಲಾಗಿದೆ. ಲಾಲ್ಬಾಗ್ನ ಗಾಜಿನ ಮನೆ ಹತ್ತಿರ ಪ್ರತ್ಯೇಕ ಪೊಲೀಸ್ ಚೌಕಿಯನ್ನು ಸಹ ತೆರೆಯಲಾಗಿದೆ. ಶಸ್ತ್ರಸಜ್ಜಿತ ಪೊಲೀಸ್ ಪಡೆಯು ಈ ಬಾರಿಯ ಪುಷ್ಪ ಹಬ್ಬಕ್ಕೆ ವಿಶೇಷ ಸೇರ್ಪಡೆಯಾಗಿದೆ. ಇದರ ಜೊತೆಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಸುಸಜ್ಜಿತ ಅಗ್ನಿಶಾಮಕ ವಾಹನ, ಗಾಹು ಪ್ಯಾರಾ ಮೆಡಿಕಲ್ ಸಿಬ್ಬಂದಿಯನ್ನೊಳಗೊಂಡ ಆಂಬ್ಯುಲೆನ್ಸ್ ಗಾಜಿನ ಮನೆಯ ಬಳಿ ಇರಿಸಲಾಗಿದೆ. ರಾಷ್ಟ್ರೀಯ ಪುಷ್ಪ ಹಬ್ಬಕ್ಕೆ ಭೇಟಿ ನೀಡುವ ಸಸ್ಯ ಪ್ರೇಮಿಗಳು ಹಾಗೂ ತೋಟಗಾರಿಕೆ ಆಸಕ್ತರಿಗಾಗಿ ಔಷಧೀಯ ಗಿಡಗಳು, ಅಲಂಕಾರಿಕ ಗಿಡಗಳು, ವಾಣಿಜ್ಯ ಹೂವಿನ ಗಿಡಗಳು, ಹಣ್ಣು ಪ್ಲಾಂಟೇಶನ್ ಬೆಳೆಗಳ ಗಿಡಗಳು, ಗೊಬ್ಬರ, ಔಷಧಿ, ಇತರೆ ಪರಿಕರಗಳು, ಕಂಟೈನರ್ಸ್ಗಳು, ಬೋನ್ಸಾಯಿ ಗಿಡಗಳು, ತೋಟಗಾರಿಕೆ ಸಲಕರಣೆಗಳು ಹೀಗೆ ಎಲ್ಲಾ ತೋಟಗಾರಿಕಾ ಅವಶ್ಯಕತೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯಲು ಅನುವಾಗುವಂತೆ ಪ್ರತಿಷ್ಠಿತ ಸಂಸ್ಥೆಗಳ 10 ಸಸ್ಯಗಾರುಗಳು ಹಾಗೂ 100ಕ್ಕೂ ಹೆಚ್ಚು ತಾಂತ್ರಿಕ ಮತ್ತು ವಾಣಿಜ್ಯ ಮಳಿಗೆಗಳು ಈ ವರ್ಷದ ಪ್ರದರ್ಶನದಲ್ಲಿ ಕಾಣಬಹುದಾಗಿದೆ. ಶಾಲಾ ಕಾಲೇಜು ಮಕ್ಕಳನ್ನು ಕರೆತರುವ ವಾಹನಗಳಿಗೆ ಮಾತ್ರ ಲಾಲ್ಬಾಗ್ನ ಪ್ರವೇಶ ನೀಡಲಾಗಿದ್ದು, ಉಳಿದ ವಾಹನಗಳನ್ನು ಹತ್ತಿರದ ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ನಿಲುಗಡೆ ಮಾಡಲು ಅವಕಾಶ ನೀಡಲಾಗಿದೆ. ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ ₹50, ರಜೆ ದಿನಗಳಲ್ಲಿ ₹60 ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲಾ ದಿನಗಳಲ್ಲಿ ₹10 ನಿಗದಿಪಡಿಸಲಾಗಿದೆ. ಲಾಲ್ಬಾಗ್ನ ಒಳಗಿನ ಯಾವುದೇ ಮಳಿಗೆದಾರರು ಹಾಗೂ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸುವುದನ್ನು ನಿಷೇಧಿಸಲಾಗಿದೆ. ಮೊಬೈಲ್ ಫೋನ್, ಕ್ಯಾಮೆರಾಗಳನ್ನು ಮಾತ್ರ ಲಾಲ್ಬಾಗ್ ಒಳತರಲು ಅವಕಾಶವಿದ್ದು, ಇತರೆ ಲಗೇಜ್ಗಳಿಗೆ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿದೆ.
ಒಂದಿಷ್ಟು ರಿಲ್ಯಾಕ್ಸ್, ಒಂದಿಷ್ಟು ಹ್ಯಾಪಿನೆಸ್, ಒಂದಿಷ್ಟು ಪ್ರಶಾಂತತೆ ಬಯಸುವ ಮಂದಿ ಫ್ಲವರ್ ಶೋ ವೀಕ್ಷಣೆ ಮಾಡಿ ಬಂದಿದ್ದಾರೆ. ಡಿಫರೆಂಟ್ ಹೂಗಳನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ ಕಲರ್ಫುಲ್ ಪುಷ್ಪಲೋಕ. ನಮಸ್ಕಾರ.